ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಸೊ ನಿಮ್ಮೂರಲ್ಲೂ ಕೂಡ ತುಂಬಾ ಮಳೆ ಬರ್ತಾ ಇದೆಯಾ? ನಮ್ಮ ಹೊಳೆನರಸೀಪುರದಲ್ಲಂತೂ ತುಂಬಾ ಮಳೆ ಬರ್ತಾ ಇದೆ. ಆಚೆ ಕಡೆ ಕಾಲಿಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಚಳಿ ಮಳೆಗಳು ಬರ್ತಾ ಇದೆ. ಸೊ ಬಿ ಸೇಫ್ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಮೋಕ್ಷಿತಾ ಅವರು ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಆಗಿರೋದಲ್ದೇ ತುಂಬಾ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಸುಮಾರು ಜನಕ್ಕೆ, ಅದರಲ್ಲೂ ಕೂಡ ಲಕ್ಷಾಂತರ ಫ್ಯಾನ್ಸ್ಗಳನ್ನ ಹೊಂದಿರುವಂತಹ ಮೋಕ್ಷಿತಾ ಅವರು ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಎಲ್ಲ ಮಹದಾಸೆಯನ್ನು ಇಟ್ಕೊಂಡಿರುವಂತಹ ಫ್ಯಾನ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಮೋಕ್ಷಿತಾ ಅವರು ಹಿಟ್ಲರ್ ಕಲ್ಯಾಣದಂತಹ ದೊಡ್ಡ ಧಾರಾವಾಹಿನ ಕೊಟ್ಟಂತಹ ನಮ್ಮ ದಿಲೀಪ್ ರಾಜ್ ಸರ್ ಪ್ರೊಡಕ್ಷನ್ ಹೌಸಿಂದ ಒಂದು ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ, ಎಲ್ಲ ಶೂಟಿಂಗ್ ಕೂಡ ನಡೀತಾ ಇದೆ. ಇನ್ನು ವೆಬ್ ಸೀರೀಸ್ಗೆ ಶೂಟಿಂಗ್ ಕೂಡ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ದಿಲೀಪ್ ಸರ್ ಪ್ರೊಡಕ್ಷನ್ ಹೌಸಿಂದ. ಸೊ ನಮ್ಮ ದಿಲೀಪ್ ಸರ್ ಪ್ರೊಡ್ಯೂಸ್ ಮಾಡ್ತಾ ಇರೋಂತಹ ಈ ವೆಬ್ ಸೀರೀಸ್ಗೆ ನಮ್ಮ ಮೋಕ್ಷಿತಾ ಅವರು ಹೀರೋಯಿನ್ನು, ಹಾಗೆ ನಮ್ಮ ವಿನಯ್ ಗೌಡ ಅವರು ಹೀರೋ ಆಗಿದ್ದಾರೆ. ಇವರಿಬ್ಬರ ಜೋಡಿನ ನಮ್ಮ ಎಲ್ಲ ಫ್ಯಾನ್ಸ್ಗಳು ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಈ ಜೋಡಿ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಮೇಶ್ ಇಂದಿರಾ ಸರ್ ಹಾಗೆ ಶ್ರುತಿ ನಾಯ್ಡು ಅವರ ಒಂದು ವೆಬ್ ಸೀರೀಸ್ ಏನಪ್ಪ ಅಂದ್ರೆ ಅಯ್ಯನ ಮನೆ ವೆಬ್ ಸೀರೀಸು ತುಂಬಾ ಕನ್ನಡದ ಅತ್ಯಮೂಲ್ಯ ಒಂದು ವೆಬ್ ಸೀರೀಸ್ ಆಗಿ ಮೂಡಿ ಬರ್ತಾ ಇದೆ. ಇನ್ನೇನು 25ನೇ ತಾರೀಕು ರಿಲೀಸ್ ಆಗಿರೋ ಅಂಥದ್ದು ಅಯ್ಯನ ಮನೆ ಏನು ತುಂಬಾ ಅದ್ದೂರಿಯಾದ TRPನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಕನ್ನಡದ ಏಕೈಕ ವೆಬ್ ಸೀರೀಸ್ ಅಂದರೆ ಅಯ್ಯನ ಮನೆ. ಅದಾದಮೇಲೆ ನೆಕ್ಸ್ಟು ಒಂದು ಬ್ಯೂಟಿಫುಲ್ ವೆಬ್ ಸೀರೀಸು ZEE5 ಬರೋಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಶೂಟಿಂಗ್ ಕೂಡ ತುಂಬಾ ರಭಸದಿಂದ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಏನು ದಿಲೀಪ್ ರಾಜ್ ಸರ್ ಪ್ರೊಡಕ್ಷನ್ ಹೌಸ್ ಅಂದರೆ ಹಿಟ್ಲರ್ ಕಲ್ಯಾಣ ನಿಮ್ಗೆ ನೋಡಿರ್ಬೋದು, ಎಷ್ಟು ಸೂಪರಾಗಿ ಮೂಡಿ ಬಂದಿತ್ತು ದಿಲೀಪ್ ರಾಜ್ ಸರ್ದ ಹಿಟ್ಲರ್ ಕಲ್ಯಾಣ ಸೀರಿಯಲ್ಲು ಜಿ ಕನ್ನಡದಲ್ಲಿ. ಸೊ ಅಂಥ ಸೀರಿಯಲ್ ದೊಡ್ಡ ಸೀರಿಯಲ್ ಕೊಟ್ಟಿದ್ದು ದಿಲೀಪ್ ರಾಜ್ ಸರು. ಸೊ ಅಂಥ ಒಂದು ಪ್ರೊಡಕ್ಷನ್ ಹೌಸಿಂದ ಈ ವೆಬ್ ಸೀರೀಸ್ ಬರ್ತಾ ಇದೆ, ಅದರಲ್ಲೂ ZEE5 ಸೊ ಹಾಗಾಗಿ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗ್ತಾ ಇದೆ ಈ ಒಂದು ವೆಬ್ ಸೀರೀಸ್ಗಳ ಈ ಒಂದು ಬೆಳವಣಿಗೆಯಿಂದ. ಸೊ ಹಾಗಾಗಿ ಇದರಲ್ಲಿ ಏನಿದೆ ಅಂತ ಕೇಳೋದಾದರೆ, ನನಗೆ ಈ ಒಂದು ವೆಬ್ ಸೀರೀಸ್ ನಡೆಯುವಂತಹ ಒಂದು ಶೂಟಿಂಗ್ ಪ್ಲೇಸ್ ಏನಿತ್ತು, ಆ ಪ್ಲೇಸ್ಗೆ ನಮ್ಮ ಮೋಕ್ಷಿತಂಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂದ್ಬಿಟ್ಟು ಶಿಶಿರ್ ಹಾಗೆ ಐಶ್ವರ್ಯ ಅವರು ಹೋಗ್ತಾರೆ. ನಮ್ಗೆಲ್ರಿಗೂ ಗೊತ್ತು ಶಿಶಿರ್ ಮತ್ತು ಮೋಕ್ಷಿತಾ ಹಾಗೆ ಐಶ್ವರ್ಯ, ಇವ್ರು ಮೂರೂ ಜನ ಒಂದು ಏನಪ್ಪ ಅಂದರೆ ಕ್ಲೋಸ್ ಫ್ರೆಂಡ್ಸು. ಇವರು ಫಾರಿನ್ ಟ್ರಿಪ್ ಮಾಡ್ತಾರೆ, ಅಂದರೆ ಕರ್ನಾಟಕ ಟ್ರಿಪ್ ಕೂಡ ಮಾಡ್ತಾರೆ, ಫಾರಿನ್ ಟ್ರಿಪ್ ಕೂಡ ಮಾಡ್ತಾರೆ, ಎಲ್ಲ ಕಡೆ ಜೊತೆಯಾಗಿ ಓಡಾಡ್ತಾರೆ. ಹಾಗೆ ಅವ್ರಿಗೆ ಇವ್ರು ಸರ್ಪ್ರೈಸ್ ಕೊಡ್ತಾರೆ, ಇವ್ರಿಗೆ ಅವ್ರು ಸರ್ಪ್ರೈಸ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ ಶಿಶಿರ್ ಮತ್ತು ಐಶ್ವರ್ಯ ಸೇರಿಕೊಂಡು ಮೋಕ್ಷಿತಾಗೆ ಸರ್ಪ್ರೈಸ್ ಕೊಡೋಕ್ಕೆ ಈ ಒಂದು ವೆಬ್ ಸೀರೀಸ್ ಶೂಟಿಂಗ್ ನಡೆಯುವಂತಹ ಪ್ಲೇಸ್ಗೆ ಹೋಗ್ಬಿಟ್ಟು ಮೋಕ್ಷಿತಾ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಮೋಕ್ಷಿತಾ ಅವ್ರು ಫುಲ್ ಸರ್ಪ್ರೈಸ್ ಆದರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವರು ಮೂರೂ ಜನ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮೂರೂ ಜನನು ಕೂಡ ತುಂಬಾ ಈಗಂತೂ ಫುಲ್ ಟ್ರೆಂಡಿಂಗಲ್ಲಿರುವಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು. ತ್ರಿಮೂರ್ತಿಗಳಂತಲೇ ಕರಿತೀನಿ ನಾನು. ಇದರಲ್ಲಿ ಹ್ಯಾಶ್ಟ್ಯಾಗ್ಸ್ ಯಾವ ರೀತಿ ಇದೆ ಅಂತಂದರೆ ಐ ಮೋಕ್ಷಿರ್ ಅಂತ ಇದೆ. ಐ ಮೋಕ್ಷಿರ್ ಅಂತಲೇ ಎಲ್ಲ ಕಡೆ ಫುಲ್ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಐಶ್ವರ್ಯ ಮತ್ತು ನಮ್ಮ ಶಿಶಿರ್ ಇವರಿಬ್ಬರ ಒಂದು ರೀಲ್ಸ್ ಅಂತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗು. ಅದರಲ್ಲೂ ನಮ್ಮ ಬಿಗ್ ಬಾಸ್ ಸೀಸನ್ 11 ಆದಮೇಲೆ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಒಂದು ಜೋಡಿ ಯಾವುದಾದ್ರೂ ಇದ್ದರೆ ಅದು ಐಶ್ವರ್ಯ ಮತ್ತು ನಮ್ಮ ಶಿಶಿರ್ ಆಗಿರ್ತಾರೆ. ತುಂಬಾ ಯೂಸ್ಫುಲ್ ಮಾಡ್ಕೋತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ. ತಮಗೆ ಸಿಕ್ಕಂಥ ಒಂದು ಪಾಪ್ಯುಲಿಟಿ ಏನಿತ್ತು ಅದನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡು ಬೆಳೀತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳೋಣ ಐಶ್ವರ್ಯ ಮತ್ತು ಶಿಶಿರ್ಗೆ. ಅದಲ್ಲದೆ ನಮ್ಮ ಮೋಕ್ಷಿ ಅವರು ತುಂಬಾ ಸೈಲೆಂಟ್ ಆಗಿದ್ರು ಕೂಡ ಏನಾದ್ರು ಒಂದು ಮಾಡ್ತಾ ಇರ್ತಾರೆ. ಅವರು ಎಲ್ಲ ಕಡೆ ಗರ್ಜಿಸ್ಕೊಂಡೇ ನಾನು ತೋರಿಸ್ಕೋಬೇಕು ಅಂತ ಇರೋದಿಲ್ಲ. ಅವರು ಒಂದ್ಸಲ ಗರ್ಜಿಸೋದಕ್ಕಿಂತ ಮುಂಚೆ ಒಳಗಡೆ ಎಷ್ಟೋ ಕೆಲಸಗಳನ್ನು ಮುಗಿಸಿ ಅದಾದ್ಮೇಲೆ ಗರ್ಜಿಸ್ತಾರೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಮೋಕ್ಷಿತಾ ಅವರು ತುಂಬಾ ಖಾಲಿ ಕೂತಿದ್ದಾರೆ, ಏನೂ ಮಾಡ್ತಾ ಇಲ್ಲ ಅಂದವ್ರಿಗೆ ಒಂದು ಒಳ್ಳೆ ವೆಬ್ ಸೀರೀಸ್ ಮುಖಾಂತರ, ಅದರಲ್ಲೂ ಬ್ಲೈಂಡ್ ಪಾತ್ರನ ಮಾಡ್ತಾ ಇರೋವಂಥದ್ದು ನಮ್ಮ ಮೋಕ್ಷಿತಾ ಅವರು. ತುಂಬಾ ಚೆನ್ನಾಗಿರುವಂತಹ ಒಂದು ಪಾತ್ರದ ಮುಖಾಂತರ ನಮಗೆ ಅಯ್ಯನ ಮನೆ ಏನು ನಮಗೆ ವೆಬ್ ಸೀರೀಸು
ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದೇ ಒಂದು ರೀತಿಯಲ್ಲಿ ಈ ಒಂದು ವೆಬ್ ಸೀರೀಸು ಕೂಡ ಮೂಡಿ ಬರುತ್ತೆ, ಇವರಿಗೆ ದೊಡ್ಡ ಹೆಸರನ್ನು ತಂದ್ಕೊಡುತ್ತೆ ಅಂತ ಕೇಳ್ಕೊತೀನಿ. ಇವರ 3 ಜನ ಜೋಡಿನ ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಫೇವ್ರೇಟ್ ಈ 3 ಜನ ಒಂದು ಕಾಂಬಿನೇಷನ್. ನೋಡೋದಕ್ಕೆ ಒಂಥರ ಕಣ್ಣಿ ಹಬ್ಬ ಅಂತ ಅನಿಸುತ್ತೆ. ಇವ್ರು 3 ಜನ ಎಲ್ಲೋದ್ರೂ ಕೂಡ ಒಂಥರ ಈ ಒಂದು ಫ್ರೆಂಡ್ಶಿಪ್ ಫಾರ್ ಎವರ್ ಅಂತ ಹೇಳಬೇಕು. ಐಮೋಕ್ಷರ್ ಏನಿದೆ, ಐಮೋಕ್ಷರು ತುಂಬಾ ಟ್ರೆಂಡ್ ಆಗಲಿ ಇನ್ನು ಅಂತ ನಾನು ಆಶಿಸ್ತೀನಿ. ಗೈಸ್, ಇದಾಗಿತ್ತು ನಮ್ಮ ವಿನಯ್ ಗೌಡ ಅವ್ರಿಗೆ ಮತ್ತು ಮೋಕ್ಷಿತಾ ಅವ್ರಿಗೆ. ಅದರಲ್ಲೂ ಮೋಕ್ಷಿ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇವರಿಬ್ರು ಹೋಗಿದ್ದಾರೆ. ಸರ್ಪ್ರೈಸ್ ಮಾಡಿದಾಗ ನಮ್ಮ ಮೋಕ್ಷಿತಾ ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂದರೆ ಜ್ಯೂಸ್ನ ಇಟ್ಕೊಂಡು ಹೋಗಿರ್ತಾರೆ. ಆವಾಗ ಮೋಕ್ಷಿತಾ ಅವರು ಒಂದು ಶೂಟಿಂಗ್ ಸ್ಪಾಟಲ್ಲಿ ಇರ್ತಾರೆ. ಸೊ ಅವ್ರು ನೋಡ್ಬಿಟ್ಟು ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ಬಂದು ತಪ್ಕೋತಾರೆ. ಇಬ್ರು ಕೂಡ ಹಗ್ ಮಾಡಿ ತಮ್ಮ ಸಂತೋಷನ ಹಂಚ್ಕೋತಾರೆ. ಯಾಕೆಂದರೆ ಒಂದು ಕೆಲಸ ಅಂತ ಅಂದಮೇಲೆ ಅದು ಒಂದು ಕೆಲಸದ ಪ್ಲೇಸಲ್ಲೇ ಮೂಡೋಗ್ಬಿಡ್ತಾರೆ. ಸೊ ನಮಗೆ ಹತ್ರ ಆದವರು ಇಷ್ಟವಾದವರು ಅಲ್ಲಿ ಬಂದಾಗ ಇನ್ನು ಕೇಳೋದೇ ಬಿಡಲ್ವಾ, ಅಷ್ಟು ಖುಷಿಯಾಗಿರುತ್ತೆ ನಮ್ಮ ಮೋಕ್ಷಿ ಅವ್ರಿಗೆ. ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡಿದರೆ, ನೀವು ಯಾರೆಲ್ಲ ಇನ್ಸ್ಟಾಗ್ರಾಮ್ನ ನೋಡಿಲ್ಲ ನಮ್ಮ ಮೋಕ್ಷಿಯಾಗಿ ಐಶ್ವರ್ ಅಥವಾ ಶಿಶಿರ್ ಎಲ್ಲ ಟ್ಯಾಗ್ ಮಾಡಿದ್ದಾರೆ, ದಯವಿಟ್ಟು ಹೋಗಿ ನೋಡಿ. ಅವರ ಒಂದು ಸರ್ಪ್ರೈಸ್ ತುಂಬಾ ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ನಮ್ಮ ಮೋಕ್ಷಿ ಮತ್ತು ಐಶ್ವರ್ಯ ಮತ್ತು ನಮ್ಮ ಶಿಶಿರ್ ಬಗ್ಗೆ ಅಪ್ಡೇಟು. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.